ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳದು ಬರ್ತಡೇ. ನನ್ನ ಮಗ ಸ್ಕೂಲ್ಗೆ ಹೋಗಬೇಕು. ಅದಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಬೆಳಗ್ಗೆ ರೆಡಿ ಮಾಡ್ತಾಯಿದ್ದೀನಿ. ಟೊಮಾಟೊ ರೈಸ್ ಮಾಡ್ತಾಯಿದ್ದೀನಿ. ಟೊಮಾಟೊ ರೈಸು ಅಥವಾ ಟೊಮಾಟೊ ಬಾತ್ ಅಂತ ಕರೀತಾರೆ. ನನಗೆ ಮಾತ್ರ ಟೊಮಾಟೊ ಬಾತ್ ಅಂತ ಹೇಳ್ತೀವಿ. ಬಾತ್ ಮಾಡ್ತಾಯಿದ್ದೀನಿ ನನ್ನ ಮಗನಿಗೋಸ್ಕರ. ಅವ್ನು ಸ್ಕೂಲಿಗೆ ಹೋಗಬೇಕು. ಮಾರ್ನಿಂಗ್ 7:20ಗೆ ಅವನಿಗೆ ವ್ಯಾನ್ ಬರುತ್ತೆ. ಅದಕ್ಕೆ ಅಷ್ಟೊತ್ತಿಗೆ ಬೆಳಗ್ಗೆನೇ 5:30ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಟೊಮಾಟೊ ಬಾತ್ ಮಾಡಿಟ್ಟಿದ್ದೀನಿ. ಒಂದು ಕಡೆ ನನಗೆ ಸೋಂಪು ಮತ್ತು ಅಜ್ವೈನು ಹಾಕಿ ನೀರು ಕಾಯಿಸಿ ಕುದಿಸಿ ಇಟ್ಕೊಂಡಿದ್ದೀನಿ ನನಗೋಸ್ಕರ. ರೈಸ್ ಇಟ್ಟಿದ್ದೀನಿ, ಅದನ್ನು ಇನ್ನೂ ವಿಜುವಲ್ ಬಂದಿಲ್ಲ. ವಿಜುವಲ್ ಬರಬೇಕು. ಮತ್ತು ನನಗೆ ಅಷ್ಟೊತ್ತೊಳಗಡೆ ನಾನು ಸ್ವಲ್ಪ ನೀರು ಕುಡಿಯೋಣ ಅಂದ್ಬಿಟ್ಟು ಅದು ಕುದಿಸಿಟ್ಟಿರೋ ನೀರು ಸೋಸ್ಕೊಂಡು ನಾನು ಕುಡಿದೆ. ಮತ್ತು ವಿಜಿಲ್ ಆರಾಗಿದೆ. ಮತ್ತು ನನ್ನ ಮಗನಿಗೆ ಬಾಕ್ಸಿಗೆ ಹಾಕ್ತಿದ್ದೀನಿ. ಮತ್ತು ಮನೇಲೆಲ್ಲ ಕೆಲಸ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾನು ದೇವ್ರ ಪೂಜೆ ಮಾಡಿಕೊಂಡು ಹೊರಗಡೆ ಹೋಗಬೇಕಾಗಿತ್ತು. ಸ್ವಲ್ಪ ಸಿಟಿ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಅದಕ್ಕೆ ಹೋಗೋಣ ಅಂತ ನಾನು, ನಮ್ಮ ಮನೆಯವರು, ನನ್ನ ಚಿಕ್ಕ ಮಗಳು ರೆಡಿಯಾಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನನ್ನ ಮಗಳು ಹೆಂಗೆ ಕೂತ್ಕೊಂಡಿದ್ದಾಳೆ. ಇನ್ನೂ ಟಿಫನು ಮಾಡಿಲ್ಲ. 9:30ಗೆ ಅಷ್ಟೊತ್ತಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಟಿಫನ್ ಮಾಡ್ದಿರೇ ಹೋಗ್ಬಿಡ್ತಾಯಿದ್ವಿ ನಾವು 3 ಜನ. ಮಗಳಿಗೆ ಮಾತ್ರ ಟಿಫನ್ ಮಾಡಿಸ್ದೆ. ಮತ್ತು ಹೋಗ್ತಾ ದಾರಿಯಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಬೇಕು ಅಂತ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಕೊಂಡಿದ್ದೀವಿ. ನನ್ನ ಮಗಳು ನೋಡಿ, ಅವಳದು ಇವತ್ತು ಬರ್ಡೇ ಅಂತ ಹೇಳ್ತಾಯಿದ್ರೆ ಹ್ಯಾಪಿ ಬರ್ಡೇ ಟು ಯು ಅಂತ ಅವಳಷ್ಟೊಳೆ ಕ್ಲಾಪ್ಸ್ ಹೊಡಿತಾ ಇದ್ದಾಳೆ ಅವಳದು. ಮತ್ತು ಸಿಟಿ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಏನು ನಮ್ಮ ಮನೆಯವರು ತೊಗೋಬೇಕಿತ್ತು ಅಂದ್ಬಿಟ್ಟು ಅಲ್ಲಿ ಹೋಗಿ ಸಿಟಿ ಮಾರ್ಕೆಟಲ್ಲಿ ಹೂ ಅಂಗಡಿಗೆ ಹೋಗಿ ಏನೋ ತೊಗೊಬೇಕು ಅಂದರು. ಅಲ್ಲಿ ಸ್ವಲ್ಪ ತೊಗೊಂಡು ಹಂಗೆ ಶಾಪಿಂಗ್ ಅದು ಇದು ಸ್ವಲ್ಪ ನೋಡಿಕೊಂಡು ಓಡಾಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಆವಾಗಲೇ 12 ಗಂಟೆ 11:30 ಆಗೋಗಿತ್ತು. 11:30-12 ಗಂಟೆ ಆಗ್ತಾಯಿತ್ತು ಆಲ್ರೆಡಿ. ಹಾಗೆ ಮತ್ತು ಸಿಟಿ ಮಾರ್ಕೆಟಿಂದ ರಿಟರ್ನ್ ಬರ್ತಾಯಿದ್ದೀವಿ. ಎಲ್ಲ ನಾವು ಹೋಟೆಲ್ ಸಿಗುತ್ತೇನೋ ಟಿಫನ್ ಮಾಡೋಣ ಅಂತ ಎಲ್ಲೂ ಕಾಣಿಸ್ಲಿಲ್ಲ ನಮಗೆ. ಮತ್ತು ಹಂಗೆ ಸ್ವಲ್ಪ ಇನ್ನು ಮುಂದೆ ಹೋಗ್ತಾ ಇದ್ವಿ. ಆವಾಗ ಒಂದು ಹೋಟ್ಲ್ ಸಿಕ್ತು, ಕಾಣಿಸ್ತು ನಮಗೆ. ಮತ್ತು ಅಲ್ಲಿ ಸ್ಟಾಪ್ ಮಾಡಿದ್ವಿ. ಹೋಟ್ಲಲ್ಲಿ ಏನಾದ್ರು ಫಸ್ಟು ಟಿಫನ್ ಮಾಡೋಣ ಅಂತ. ಇಲ್ಲಿ ನಾವು ಬ್ರೇಕ್ಫಾಸ್ಟು ಅಲ್ಲ, ಲಂಚು ಅಲ್ಲ, ಬ್ರಂಚ್ ಥರ 12:30 ಆ ಟೈಮಲ್ಲಿ ಮಾಡಿದ್ದೀವಿ. ನಾನು ಒಂದು ಪ್ಲೇಟ್ ಇಡ್ಲಿ, ನಮ್ಮ ಮನೆಯವರು ಉಪ್ಪಿಟ್ಟು, ಮತ್ತು ನಾನೊಂದು ಮಸಾಲೆ ವಡೆ, ಅವ್ರು ಕೇಸರಿಬಾತು ಆರ್ಡ್ರ್ ಮಾಡಿದರು. ಆಮೇಲೆ ಟಿಫನ್ ಎಲ್ಲ ತಿಂದ್ಕೊಂಡು ನನ್ನ ಮಗಳಿಗೂ ಸ್ವಲ್ಪ ತಿನ್ನಿಸಿ ಆಮೇಲೆ ಇಬ್ಬರು ನಾನು ಕಾಫಿ ಕುಡ್ಕೊಂಡು ವಾಪಸ್ಸು ಬಂದ್ವಿ ಮನೆಗೆ. ವಾಪಸ್ ಬರೋವಾಗ ಹಂಗೆ ನನ್ನ ಮಗಳಿಗೆ ಬರ್ತಡೆಗೆ ಇನ್ನೂ ನಾವು ಬಟ್ಟೆ ತೊಗೊಂಡಿರಲಿಲ್ಲ. ಹಂಗೆ ವಿಶಾಲ್ ಮಾರ್ಟ್ಗೆ ಹೋಗಿ ಹೋಗೋಣ ಅಂದ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋದ್ವಿ. ಅಲ್ಲಿ ಬಟ್ಟೆಗಳೆಲ್ಲ ನೋಡ್ತಾ ಇದ್ವಿ, ಯಾವ್ದು ಚೆನ್ನಾಗಿದೆ ಯಾವುದು ಅಂತ. ನನ್ನ ಮಗಳು ಪಾಪ ಅವಳಿಗೆ ಬೇಕಾಗಿರೋ ಬಟ್ಟೆನ ಅವಳೇ ನೋಡ್ಕೊಳಕ್ಕೆ ಹೋಗ್ತಿದ್ದಾಳೆ. ಬಟ್ ಅವಳು ನೋಡಲಿಲ್ಲ. ಅದು ಇದು ಏನೋ ನೋಡ್ತಾ ಇದ್ಲು. ಹಾಗೆ ಸುಮ್ಮನೆ ಮಾರ್ಟೆಲ್ಲ ಸುತ್ತಾ ಇದ್ಲು. ನಾವು ಹಂಗೆ ಬಟ್ಟೆ ನೋಡ್ತಾ ಇದ್ವಿ, ಯಾವುದು ಸೆಲೆಕ್ಷನ್ ಮಾಡಲಿಲ್ಲ. ಮತ್ತು ನೋಡ್ತಾ ಇದ್ವಿ ಈ ಫ್ರಾಕ್ ನೋಡ್ತಾ ಇದ್ವಲ್ಲ, ಪಿಂಕ್ ಕಲರ್ದು, ಬ್ಲೂ ಕಲರ್ ಪ್ಯಾಂಟು, ಇದೊಂದು ಸೆಲೆಕ್ಷನ್ ಮಾಡ್ಕೊಂಡ್ವಿ. ಮತ್ತು ಈ ಫ್ರಾಕು ನೋಡಿದ್ವಿ. ಬಟ್ ಅವಳು ಈ ಥರವೆಲ್ಲ ಒನ್ ಟೈಮ್ ಯೂಸ್ ಮಾಡ್ತಾಳೆ. ಮತ್ತು ಇನ್ನೊಂದು ಟೈಮ್ ಹಾಕೋದ್ರೆ ಹಾಕೊಳ್ಳೋದಿಲ್ಲ. ಸುಮ್ಮನೆ ಆ ಥರ ಎಷ್ಟೋ ಬಟ್ಟೆಗಳು ತೊಗೊಂಡು ಮನೆಯಲ್ಲೇ ಇಟ್ಟಿದ್ವಿ. ಅವಳಿಗೋಸ್ಕರ ತೆಗ್ದಿರೋ ಆ ಥರ ಬಟ್ಟೆಗಳು. ಅದಕ್ಕೆ ಆ ಫ್ರಾಕ್ ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ನಾವು ಅವಳಿಗೆ ಇಷ್ಟ ಆಯಿತಾ ಅಂದರೆ ಇಷ್ಟ ಆಯಿತು ಅಂತ ತಲೆ ಅಲ್ಲಾಡಿಸ್ತಾ ಇದ್ದಾಳೆ. ಮತ್ತು ಆ ಫ್ರಾಕ್ ತೊಗೊಂಡು ಇನ್ನೊಂದು ಜೊತೆ ಫ್ರಾಕ್ ತೊಗೊಂಡು ಪಿಂಕ್ ಕಲರ್ ವಾಪಸ್ ಬಂದುಬಿಟ್ವಿ ನಾವು ಮನೆಗೆ ಬಟ್ಟೆ ತೊಗೊಂಡು. ಮತ್ತು ಮನೆಗೆ ಬಂದಿದ ತಕ್ಷಣ ಕೇಕ್ ಅವಳಿಗೋಸ್ಕರ, ಮನೇಲಿ ಬರ್ಡೇ ಅಲ್ವಾ ಅವಳದು ಇವತ್ತು, ಅದಕ್ಕೆ ಕೇಕ್ ಮಾಡೋಣ ಅಂದ್ಬಿಟ್ಟು ಕೇಕ್ ಮಾಡೋಕ್ಕೆ ವೆನಿಲಾ ಪೇಸ್ಟ್ರಿ ಕೇಕ್ ಮಾಡೋಣ ಅಂದ್ಬಿಟ್ಟು ಕೇಕ್ ಸ್ಟಾರ್ಟ್ ಮಾಡಿದ್ದೀನಿ. 4 eggs ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ಫಸ್ಟು. ಕೇಕ್ ಮಾಡೋಣ, ನಾನೇ ಮನೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಬಟ್ ಆದರೂ ಕೇಕ್ ಔಟ್ಪುಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೀವು ಲಾಸ್ಟಲ್ಲಿ ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ. ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಾನು ವೆನಿಲಾ ಕೇಕೆ ಮಾಡಿರೋದು. ಬಟ್ ಲಾಸ್ಟಲ್ಲಿ ನನ್ನ ಮಗಳಿಗೆ ಚಾಕ್ಲೇಟು ಸ್ವಲ್ಪ ಇಷ್ಟ ಅಂದ್ಬಿಟ್ಟು ಅದು ಚಾಕ್ಲೇಟ್ನೆಲ್ಲ ಗ್ರೇಟ್ ಮಾಡಿಕೊಂಡು ಅದು ಫುಲ್ಲು ಇದು ಮಾಡಿದ್ದೀನಿ. ಕೇಕ್ಸ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಹೆಂಗೆ ಡಿಸೈನ್ ಮಾಡ್ತಾರೋ ಆ ಥರ ಮಾಡಿದ್ದೀನಿ. ಬಟ್ ನಾನು ಕೇಕ್ ಮಾಡಿರೋದು ಮಾತ್ರ ವೆನಿಲಾ ಕೇಕ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ನಾನು. ಕೇಕು ಮತ್ತು ಐಸಿಂಗು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕೇಕು ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಕೇಕ್ ಫಿನಿಶಿಂಗು ಅಷ್ಟೊಂದು ಚೆನ್ನಾಗಿ ಮಾಡಲಿಲ್ವ ನಾನು. ಬಟ್ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಯಿತು. ಕೇಕ್ ನಾನೇ ಮನೇಲಿ ಮಾಡಿರೋದ್ರಿಂದ ನನಗೂ ಫುಲ್ ಖುಷಿ ಆಯಿತು. ಯಾಕಂದರೆ ನನ್ನ ಮಗಳಿಗೋಸ್ಕರ ನಾನೇ ಮಾಡಿರೋದ್ರಿಂದ ಫುಲ್ ಖುಷಿ ಆಯಿತು. ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಮಕ್ಕಳು ಬಂದಿರೋರು ಕೇಕ್ ಕಟ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಬಂದಿರೋರೆಲ್ಲ ಹೇಳಿದ್ರು ಕೇಕ್ ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನಂಗೆ ತುಂಬ ಖುಷಿ ಆಯಿತು. ಕೇಕ್ ರೆಸಿಪಿ ಮಾತ್ರ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಇವಾಗ ಕೇಕ್ ಬೀಟೆಲ್ಲ ಮಾಡಿಕೊಂಡು ಇದು ಆಲ್ ಪರ್ಪಸ್ ಪೌಡ್ರು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಆಯಿಲು, ಸ್ವಲ್ಪ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು ಇಟ್ಟಿದ್ದೀನಿ. ಸ್ವಲ್ಪ 1 ಟೀ ಸ್ಪೂನು ಪೈನಾಪಲ್ ಎಸೆನ್ಸು ಹಾಕಿದೆ. ಟೇಸ್ಟ್ ತುಂಬ ಚೆನ್ನಾಗಿ ಬಂತು. ಮತ್ತು ಅದಾದಮೇಲೆ ಅದನ್ನು ಅವೆನಲ್ಲಿ ಇಟ್ಟಿದ್ದೆ 40 to 45 ಮಿನಿಟ್ಸು
ಬೇಕ್ ಮಾಡ್ಕೊಂಡಿದ್ದೀನಿ. ಕೇಕ್ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಕೇಕ್ ಬೇಕ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಕೇಕು. ಅದನ್ನು ಒಂದು ಸ್ವಲ್ಪ ಹೊತ್ತು ಆಚೆಗಡೆ ತೆಗೆದ್ಮೇಲೆ ಸ್ವಲ್ಪ ಒಂದು 30 ಮಿನಿಟ್ಸು ಆ ಥರ ಬಟ್ಟೆ ಮುಚ್ಚಿ ಇಕ್ಬಿಡಬೇಕಾಗಿತ್ತು. ನೋಡಿ ನಾನು ಐಸಿಂಗ್ ಎಲ್ಲ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ಚಾಕ್ಲೇಟ್ನ ಗ್ರೇಟ್ ಮಾಡಿಬಿಟ್ಟು ಫುಲ್ಲು ಸುತ್ತೂರ ಹಾಕ್ಬಿಟ್ಟಿದ್ದೀನಿ. ಮತ್ತು ನಮ್ಮ ಮನೆಯವರು, ನನ್ನ ಮಗ, ನನ್ನ ಮಗಳು, ನನ್ನ ತಂಗಿ ಮಗಳು ಎಲ್ಲ ಕೇಕ್ ಕಟ್ ಮಾಡ್ತಾಯಿದ್ರು. ಇದು ಇವತ್ತಿನ ವಿಡಿಯೋ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೈಪ್ ಪಾಯಿಂಟ್ಸ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತೇಜು ಪೃಥ್ವಿರಾಜ್ ಚಾನಲ್. ನಾನು ಅಲ್ಲಿದ್ದೀನಿ, ಬಟ್ ನನಗೆ ವೀಡಿಯೋಲ್ಲಿ ಕಾಣಿಸೋಕ್ಕಷ್ಟು ಇಷ್ಟ ಇಲ್ಲ, ಅದಕ್ಕೆ ನಾನು ಕಾಣಿಸ್ಲಿಲ್ಲ. ಪ್ಲೀಸ್ ಡೂ ಸಪೋರ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.